My dear friends and professionalists, I am Uday Singh, advocate speaking. ಸೊ ನೀವೆಲ್ಲರೂ ಸಹ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮತ್ತು ನನ್ನ ಚಾನಲ್ಗೆ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದೆ ಅಂತೇಳಿ ಹೇಳ್ತಾ, ಸೊ ನಾನು ಇವತ್ತು ನಿಮ್ಮ ಮುಂದೆ ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ ಮುಟೇಷನ್. ನಿಮ್ಮ ಆಸ್ತಿಯ ಮುಟೇಷನನ್ನು ಹೇಗೆ ಮಾಡಬೇಕು ಅಥವಾ ಖಾತೆ ಬದಲಾವಣೆಯನ್ನು ಹೇಗೆ ಮಾಡಿಕೊಳ್ಬೇಕು ಸೊ ಎಂಬುದರ ಬಗ್ಗೆ ಈ ವಿಡಿಯೋ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತು ಏನಾಗ್ಬಿಟ್ಟಿದೆ ಅಂತಂದರೆ, ಖಾತೆ ಬದಲಾವಣೆ ಎಂಬತಕ್ಕಂಥದ್ದು ಒಂದು ಸಾಮಾನ್ಯ ಜನರಿಗೂ ಸಹ ಮತ್ತು ಸಾರ್ವಜನಿಕ ಜನರಿಗೆ ತಮ್ಮ ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಅಥವಾ ತಮ್ಮ ತಂದೆ ತಾಯಿ ಗಳಿಸಿರ್ತಕ್ಕಂಥ ಆಸ್ತಿ ಇರ್ಬೋದು, ಅಥವಾ ತಮ್ಮ ತಂದೆಯವರು ಗಳಿಸಿರ್ತಕ್ಕಂಥ ಸ್ವಯಾರ್ಜಿತ ಆಸ್ತಿಯನ್ನು ಅವರು ಜೀವಂತವಿರುವಾಗಲೇ ಆಗಲಿ ಅಥವಾ ಅವರ ಮರಣದ ನಂತರ ಈ ಆಸ್ತಿಯನ್ನು ಹೇಗೆ ತಮ್ಮ ಖಾತೆ ಬದಲಾವಣೆ ಮಾಡ್ಕೋಬೇಕು ಅಥವಾ ಮುಟೇಷನ್ ಮಾಡ್ಕೋಬೇಕು ಎಂಬತಕ್ಕಂಥದ್ದು ಒಂದು ಅತಿ ದೊಡ್ಡ ಪ್ರಕ್ರಿಯೆ ಸಮಸ್ಯೆ ಎಂಬತಕ್ಕಂಥ ರೀತಿಯಲ್ಲಿ ಇವತ್ತು ಸಾರ್ವಜನಿಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಮತ್ತು ಹಳ್ಳಿಯಲ್ಲಿರ್ತಕ್ಕಂಥ ಅನಕ್ಷರಸ್ಥರಿಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಖಾತೆ ಬದಲಾವಣೆಯಲ್ಲಿ ಅದು ವ್ಯಕ್ತಿಗತವಾದಂಥ ಖಾತೆ ಬದಲಾವಣೆಯಲ್ಲೂ ಸಹ ತಂದ್ಕೋಬೋದು, ಅಥವಾ ಜಂಟಿ ಖಾತೆಯ ವರ್ಗಾವಣೆ ಸಹ ಮಾಡ್ಕೋಬೋದು. ಒಂದು ಕುಟುಂಬದ ಆಸ್ತಿಯನ್ನು ಯಾರಿಂದ ಯಾರಿಗೆ ವರ್ಗಾವಣೆ ಆಗಿದೆ ಎಂಬತಕ್ಕಂಥ ಒಂದು ರೆವಿನ್ಯೂ ದಾಖಲೆಯನ್ನು ನಾವು ಸಹಜವಾಗಿ ಮುಟೇಷನ್ ಅಂತ ಹೇಳ್ತೀವಿ. ಯಾರ ಹೆಸರಿನಿಂದ ಯಾರಿಗೆ ಬದಲಾವಣೆ ಮಾಡ್ಕೋಬೇಕು ಅಥವಾ ಖಾತೆ ಬದಲಾವಣೆ ಆಗಬೇಕೆಂಬತಕ್ಕಂಥ ಒಂದು ತಹಸೀಲ್ದಾರ್ ಆಫೀಸ್ನಲ್ಲಿ ಆಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಇದನ್ನು ನಾವು ಮುಟೇಷನ್ ಅಂತೇಳಿ ನಾವು ಹೇಳ್ತೇವೆ. ಸೊ ಈ ರೀತಿಯಾದಂಥ ಒಂದು ಮುಟೇಷನನ್ನು ಯಾಕೆ ಮಾಡ್ಕೋಬೇಕಂತಂದರೆ, ನಮ್ಮ ಪಿತ್ರಾರ್ಜಿತ ಆಸ್ತಿ ಅಥವಾ ನಮ್ಮ ಕುಟುಂಬದ ಆಸ್ತಿ ನಮ್ಮ ಹಿರಿಯರು ಮರಣ ಹೊಂದಿದ ನಂತರ ಅಥವಾ ನಮ್ಮ ತಂದೆಯವರು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅವರ ಹೆಸರ ಮೇಲೆ ಇದ್ದಂಥ ಆಸ್ತಿಯನ್ನು ಎಲ್ಲರ ವಾರಸುದಾರರ ಮಕ್ಕಳ ಕೌಟುಂಬಿಕ ವಾರಸುದಾರರ ಎಲ್ಲರ ಮಕ್ಕಳ ಹೆಸರಿಗೂ ಸಹ ತರಬಹುದು. ಅದನ್ನು ಜಂಟಿ ಖಾತೆ ಅಂತ ಹೇಳ್ತೀವಿ. ಸೊ ಈ ರೀತಿಯಾದಂಥ ಒಂದು ಆಸ್ತಿ ವರ್ಗಾವಣೆ ಏನು ಮಾಡ್ಕೊಳ್ತೀವಿ, ಒಂದು ಖಾತೆಯಿಂದ ಇನ್ನೊಂದು ಖಾತೆ, ಒಬ್ಬರ ಹೆಸರಿನಿಂದ ಇನ್ನೊಬ್ಬರ ಹೆಸರಿಗೆ ಬದಲಾವಣೆ ಮಾಡಿಕೊಳ್ಳತಕ್ಕಂಥದ್ದು ತುಂಬ ಅವಶ್ಯಕತೆ ಇದೆ. ಇದು ಒಂದು ಕಾನೂನುಬದ್ಧವಾದಂಥ ಪ್ರಕ್ರಿಯೆ. ಇದನ್ನು ಎಲ್ಲರೂ ಸಹ ತಮ್ಮ ಕುಟುಂಬದಲ್ಲಿ ಮಾಡಿಕೊಂಡಾಗ ಮಾತ್ರ ಇಡೀ ಒಂದು ಕುಟುಂಬದ ಆಸ್ತಿಯ ರಕ್ಷಣೆ ಆಗೋದರ ಜೊತೆಗೆ ನಿಮ್ಮ ವೈಯಕ್ತಿಕವಾದಂಥ ಆಸ್ತಿ ಹಕ್ಕಿನ ಸಹ ಸಂರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇದು ಒಂದು ಉತ್ತಮವಾದಂಥ ಕಾನೂನು ಸಲಹೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾವಾಗ ಖಾತೆ ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಅಂತಂದರೆ, ಒಂದು ವೇಳೆ ಆಸ್ತಿಯ ಒಬ್ಬರಿಂದ ಇನ್ನೊಬ್ಬರಿಗೆ ಮಾರಾಟವಾಗತಕ್ಕಂಥ ಸಂದರ್ಭದಿರ್ಬೋದು, ಅಥವಾ ಆಸ್ತಿಯನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ವಿಲ್ ಡೀಡ್ ಮಾಡ್ತಕ್ಕಂಥ ಸಂದರ್ಭದಲ್ಲಿರ್ಬೋದು, ಅಥವಾ ಕೌಟುಂಬಿಕ ಆಸ್ತಿ ಪಿತ್ರಾರ್ಜಿತ ಅಥವಾ ಸ್ವಯಾರ್ಜಿತ ಆಸ್ತಿ ಆಗಿರ್ತಕ್ಕಂಥದ್ದನ್ನು ತಮ್ಮದೇ ಆದಂಥ ವಾರಸುದಾರರಿಗೆ ಖಾತೆ ಬದಲಾವಣೆ ಮಾಡ್ತಕ್ಕಂಥದ್ದಿರ್ಬೋದು. ಸೊ ಎಲ್ಲ ಸಂದರ್ಭಗಳಲ್ಲಿ ನಾವು ಮುಟೇಷನನ್ನು ಮಾಡ್ಕೊಳ್ತೀವಿ, ಖಾತೆ ಬದಲಾವಣೆ ಅಂತೇಳಿ ಹೇಳ್ತೀವಿ. ಇದನ್ನು ಸಹಜವಾಗಿ ಯಾರ ಹೆಸರಿಂದ ಯಾರ ಹೆಸರಿಗೆ ಪ್ರಾಪರ್ಟಿ ಆಸ್ತಿ ವರ್ಗಾವಣೆ ಆಗದೆ ಎಂಬತಕ್ಕಂಥ ರೆವಿನ್ಯೂ ದಾಖಲೆಯನ್ನು ಹೊಂದಿದಾಗ ಮಾತ್ರ ಒಂದು ಆಸ್ತಿ ಕಾನೂನುಬದ್ಧವಾಗಿದೆ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಮುಟೇಷನನ್ನು ಮಾಡ್ಕೊಳ್ಬೇಕಾದ್ರೆ ಅನುಸರಿಸಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ಮುಟೇಷನನ್ನು ಮಾಡಬೇಕಾದ್ರೆ ಅನುಸರಿಸಬೇಕಾದಂಥ ಮೊಟ್ಟ ಮೊದಲನೇ ಅಂಶ ಅಂತಂದರೆ, ನೀವು ಒಂದು ಅರ್ಜಿಯನ್ನು ಬರೆದು ನಿಮ್ಮ ಹಳ್ಳಿಯ ವಿಲೇಜ್ ಅಕೌಂಟೆಂಟಿಗೆ ವಂಶಾವಳಿಯನ್ನು ಮಾಡಲಿಕ್ಕೆ ಕೊಡಬೇಕು, ಅಥವಾ ವಂಶಾವಳಿಯನ್ನು ಕೊಡಲಿಕ್ಕೆ ಒಂದು ಅರ್ಜಿಯನ್ನು ಕೊಡಬೇಕಾಗುತ್ತೆ. ಈ ಅರ್ಜಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಅರ್ಜಿಗೆ ತಮ್ಮದೇ ಆದಂಥ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲರ ಅಡ್ರೆಸ್ಗಳಿರಬೇಕು, ಮತ್ತು ಕುಟುಂಬದ ಸದಸ್ಯರ ಹೆಸರುಗಳಿರಬೇಕು, ಮತ್ತು ಅವರೆಲ್ಲರುಗಳ ಆಧಾರ್ ಕಾರ್ಡನ್ನು ತೆಗೆದುಕೋಬೇಕು. ಸೊ ನಂತರ ಎಲ್ಲ ದಾಖಲೆಗಳನ್ನು ಹಚ್ಚಿ ಅರ್ಜಿಗೆ ಸಹಿ ಮಾಡಿ ಸೊ ಕೊಡಬೇಕಾಗುತ್ತೆ. ಸೊ ಈ ರೀತಿಯಾದಂಥ ಎಲ್ಲ ದಾಖಲೆಗಳನ್ನು ಅರ್ಜಿಯ ಮೂಲಕ ಹಚ್ಚಿ ಕೊಡುವಂಥ ಸಂದರ್ಭದಲ್ಲಿ ಇನ್ನೊಂದು ಅತಿ ಪ್ರಮುಖವಾದಂಥ ದಾಖಲೆ ಕೊಡಬೇಕಾಗುತ್ತೆ. ಅದು ವಾರಸ ಅಂತ ಹೇಳ್ತೀವಿ, ಅಥವಾ ವಂಶಾವಳಿ ಅಂತೇಳಿ ಹೇಳ್ತೀವಿ. ಆ ವಂಶಾವಳಿ ಮತ್ತು ವಾರಸವನ್ನು ತೆಗೆಸಬೇಕಾದ್ರೆ ಏನು ಅರ್ಜಿಯನ್ನು ಕೊಟ್ಟಿರ್ತೀರಿ, ಹತ್ತಿರದಲ್ಲಿರ್ತಕ್ಕಂಥ ನಿಮ್ಮ ನ್ಯಾಯಾಲಯದಲ್ಲಿರ್ತಕ್ಕಂಥ ಯಾವುದೇ ಹತ್ತಿರದ ನ್ಯಾಯಾಲಯದಲ್ಲಿರ್ತಕ್ಕಂಥ ನೋಟ್ರಿ ಅಂತೇಳಿ ಇರ್ತಾರಲ್ಲ, ನೋಟೆಡ್ ಪರ್ಸನ್ಸ್ ಹತ್ರ, ವಕೀಲರ ಹತ್ರ ಹೋಗ್ಬಿಟ್ಟು ಒಂದು ಅಫಿಡೇವಿಟ್ ಮಾಡಿಸ್ಬೇಕಾಗುತ್ತೆ. ನಿಮ್ಮ ವಂಶಾವಳಿಗೆ ನಮ್ಮ
ಅಜ್ಜ ಅಜ್ಜಿ ತಂದೆ ತಾಯಿ ಅಕ್ಕ ತಮ್ಮ ಅಣ್ಣಂದಿರು ಇಷ್ಟು ಜನ ಇದ್ದರೆ ಅಂತೇಳಿ ನೀವು ವಂಶಾವಳಿಯನ್ನು ತೆಗೆಸಬೇಕಾಗುತ್ತೆ. ಅದನ್ನು ವಂಶಾವಳಿಯನ್ನು 20 ರೂಪಾಯಿ ಚಾಪಕ್ಕಾಗದ ಮೇಲೆ ಅಫಿಡೇವಿಟ್ ಮಾಡಿಸ್ಬೇಕಾಗುತ್ತೆ. ಆ ಅಫಿಡೇವಿಟ್ ಮಾಡಿಸಿ ಈ ಅರ್ಜಿ ಜೊತೆಗೆ ಎಲ್ಲ ದಾಖಲೆಗಳನ್ನು ಹಚ್ಚಿ ಸಂಬಂಧಪಟ್ಟಂಥ ಹಳ್ಳಿಯಲ್ಲಿದ್ದರೆ ನಿಮ್ಮ ತಲಾಟಿ ವಿಲೇಜ್ ಅಕೌಂಟೆಂಟಿಗೆ ಕೊಡಬೇಕು. ಇಲ್ಲ ಅಂತಂದರೆ ನೀವು ತಹಸೀಲ್ದಾರ್ ಆಫೀಸ್ಗೆ ಹೋಗಿ ತಹಸೀಲ್ದಾರ್ ಆಫೀಸ್ನಲ್ಲಿ ಇದನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಿಮ್ಮ ಅರ್ಜಿಯನ್ನು ಕಂಪ್ಯೂಟರ್ನಲ್ಲಿ ಅಪ್ಲೋಡ್ ಮಾಡ್ಕೊಳ್ತಾರೆ. ಆ ಕಂಪ್ಯೂಟರ್ನಲ್ಲಿ ಅಪ್ಲೋಡ್ ಮಾಡಿಕೊಂಡಾಗ ನಿಮ್ಮ ಅರ್ಜಿಗೆ ಒಂದು ಸೀರಿಯಲ್ ನಂಬರ್ ಸಿಗುತ್ತೆ. ಆ ಸೀರಿಯಲ್ ನಂಬರ್ ತೆಗೆದುಕೊಂಡಾಗ ಕಂಪ್ಯೂಟರೈಸ್ ಪ್ರತಿಯನ್ನು ಒಂದು ಪಡ್ಕೊಂಡು ಬರಬೇಕಾಗುತ್ತೆ. ಸೊ ಇದು ನೀವು ಫಸ್ಟ್ ಮಾಡಬೇಕಾಗಿರ್ತಕ್ಕಂಥ ವಂಶಾವಳಿಯನ್ನು ತೆಗಿಲಿಕ್ಕೆ ಮಾಡಬೇಕಾದಂಥ ಕೆಲಸ, ಮುಟೇಷನ್ ಮಾಡಿಸ್ಬೇಕಾದ್ರೆ. ಸೊ ಈ ರೀತಿಯಾದಂಥ ಒಂದು ವಂಶಾವಳಿಗೆ ತಹಸೀಲ್ದಾರ್ ಆಫೀಸ್ನಲ್ಲಿ ಕೊಟ್ಟ ನಂತರ 8 ರಿಂದ 10 ದಿನದವರೆಗೆ ಸಮಯ ಇರ್ತದೆ. ಒಂದು ವಾರದವರೆಗೆ ಸಮಯ ಇರ್ತದೆ. ಒಂದು ವಾರ ಮುಗಿದ ನಂತರ ನಿಮಗೆ ಕಂಪ್ಯೂಟರೈಸ್ಡ್ ಒಂದು ವಂಶಾವಳಿ ವಾಟ್ಸಪ್ ಪ್ರತಿ ಸಿಗುತ್ತೆ ಅಥವಾ ನಿಮ್ಮ ವಂಶಾವಳಿ ಸಿಗುತ್ತೆ. ಆ ರೀತಿಯಾದಂಥ ಒಂದು ವಂಶಾವಳಿಯನ್ನು ತೆಗೆದುಕೊಂಡ್ಬಿಟ್ಟು ನೀವು ಅದಕ್ಕೆ ಪುನಃ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಮೊದಲು ಹಚ್ಚಿದಾಗೆ ಎಲ್ಲ ದಾಖಲೆಗಳನ್ನು ಹಚ್ಚಬೇಕು. ಮತ್ತು ನಿಮ್ಮ ವಂಶಾವಳಿಯಲ್ಲಿ ಈಗಾಗಲೇ ಪೋತಿಯಾಗಿಬಿಟ್ಟು ಆ ಪೋತಿಯಾದಂಥ ಹೆಸರಿನಲ್ಲಿದ್ದಂಥ ಖಾತೆ ಬದಲಾವಣೆ ಇಂಥವರ ಹೆಸರಿಗೆ ಬರಬೇಕೆಂಬತಕ್ಕಂಥದ್ರ ಬಗ್ಗೆ ನೀವು ಪ್ರೂಫನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಯಾರು ಈಗಾಗಲೇ ಪೋತಿಯಾಗಿದ್ದಾರೆ ಅವರ ಮರಣ ಪ್ರಮಾಣ ಪತ್ರವನ್ನು ಸಹ ಹಚ್ಚಬೇಕಾಗುತ್ತೆ. ಈ ರೀತಿಯಾದಂಥ ಮರಣ ಪ್ರಮಾಣ ಪತ್ರವನ್ನು ಹಚ್ಚಿ ವಂಶಾವಳಿಗೆ ಅರ್ಜಿಗೆ ಕೊಟ್ಟು ಅರ್ಜಿಯನ್ನು ಹಚ್ಚಿ ಜೊತೆಗೆ ಅಲ್ಲಿ ಒಂದು ನೆಮ್ಮದಿ ಕೇಂದ್ರ ಅಂತೇಳಿ ಇರ್ತದೆ ತಾಲೂಕು ಆಫೀಸ್ನಲ್ಲಿ. ಆ ನೆಮ್ಮದಿ ಕೇಂದ್ರದಲ್ಲಿ ಹೋಗ್ಬಿಟ್ಟು ನೀವು ಅದಕ್ಕೆ ಒಂದು ಫೀಸನ್ನು ತುಂಬಿಸ್ಕೊಳ್ತಾರೆ. ಆ ಫೀಸನ್ನು ತುಂಬಬೇಕಾಗುತ್ತೆ. ಆ ಫೀಸನ್ನು ತುಂಬಿ ಎಲ್ಲ ಅರ್ಜಿ ಮತ್ತು ಎಲ್ಲ ದಾಖಲೆಗಳು ಮತ್ತು ಪೋತಿಯಾದವರ ಪ್ರಮಾಣ ಪತ್ರ ಸೊ ಇದೆಲ್ಲದನ್ನು ನೀವು ಅಲ್ಲಿ ತಾಲೂಕು ಆಫೀಸ್ನಲ್ಲಿ ನೆಮ್ಮದಿ ಕೇಂದ್ರದಲ್ಲಿ ದಾಖಲಿಸಿದಾಗ ಅಥವಾ ನಿಮ್ಮ ಅರ್ಜಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಅರ್ಜಿಯನ್ನು ಒಂದು ಜೆರಾಕ್ಸ್ ಪ್ರತಿಯನ್ನು ಪಡ್ಕೋಬೇಕಾಗುತ್ತೆ. ಆ ಜೆರಾಕ್ಸ್ ಪ್ರತಿಯನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ನೀವು ಒಂದು ವಂಶಾವಳಿ ತೆಗೆದುಕೊಳ್ಳಿಕ್ಕೆ ಒಂದು ಹಂತದಲ್ಲಿ ನಿಮ್ಮ ಅರ್ಜಿ ಸಲ್ಲಿಕೆ ಆಗಿರ್ತದೆ ತಾಲೂಕು ಆಫೀಸ್ಗೆ. ಈ ರೀತಿಯಾದಂಥ ವಂಶಾವಳಿ ಕೊಟ್ಟಂಥ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬದ ವ್ಯಕ್ತಿಯಲ್ಲಿ ಯಾರ್ಯಾರು ಪೋತಿ ಆಗಿದ್ದಾರೆ ಅವರೆಲ್ಲರ ಪ್ರಮಾಣ ಪತ್ರವನ್ನು ಕೊಡಬೇಕು. ಮತ್ತು ಯಾರಿಂದ ಯಾರಿಗೆ ನಿಮ್ಮ ಆಸ್ತಿ ಪ್ರಾಪರ್ಟಿ ವರ್ಗಾವಣೆ ಆಗಬೇಕೆಂಬತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಮೂದಿಸಿರಬೇಕು. ವಂಶಾವಳಿ ಕೊಡುವುದರ ಜೊತೆಗೆ ಸ್ಪಷ್ಟವಾಗಿ ನಮೂದಿಸಿರಬೇಕು ನಿಮ್ಮ ಅರ್ಜಿ ಒಳಗಡೆ. ಆಗ ನಿಮ್ಮ ಅರ್ಜಿ ಏನಾಗುತ್ತೆ ಅಂತಂದರೆ ಕಂಪ್ಯೂಟರ್ನಲ್ಲಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ಸಂದರ್ಭದಲ್ಲಿ ವಿಲೇಜ್ ಅಕೌಂಟೆಂಟು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಸೂಪರ್ವೈಸರು ಇವರೆಲ್ಲರ ಗಮನಕ್ಕೆ ಪರಿಶೀಲನೆಗೆ ಒಳಪಡಿಸ್ತಾರೆ. ಆ ಪರಿಶೀಲನೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಪ್ರಕಾರ ಸೆಕ್ಷನ್ 21 ಪ್ರಕಾರ ನಿಮ್ಮ ಮುಟೇಷನ್ ಖಾತೆ ವರ್ಗಾವಣೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಸೂಪರ್ವೈಸರ್ಗಳ ಮೂಲಕ ಪರಿಶೀಲನೆಗೆ ಹೋಗ್ತದೆ. ಪರಿಶೀಲನೆ ಮೂಲಕ ಅದು ಪ್ರಕ್ರಿಯೆಗೆ ಪ್ರಾರಂಭ ಆಗ್ತದೆ. ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ 1961, 1964 ಪ್ರಕಾರ ವಿಲೇಜ್ ಅಕೌಂಟೆಂಟು, ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಸೂಪರ್ವೈಸರ್ಸ್ ಇವರೆಲ್ಲರೂ ಸೇರ್ಕೊಂಡ್ಬಿಟ್ಟು ನಿಮ್ಮ ಖಾತೆ ಬದಲಾವಣೆಯ ಅರ್ಜಿಗೆ ಒಂದು ಚಾಲನೆಯನ್ನು ಕೊಡ್ತಾರೆ ಮತ್ತು ಫಾರ್ಮ್ ನಂಬರ್ 10 ಮತ್ತು ಫಾರ್ಮ್ ನಂಬರ್ 11 ಪ್ರಚಾರಗೊಳಿಸ್ತಾರೆ. ಈ ರೀತಿಯಾದಂಥ ಫಾರ್ಮ್ ನಂಬರ್ 10 ಮತ್ತು 11 ಪ್ರಚಾರಗೊಂಡ ನಂತರ ಮೊದಲು 45 ದಿನಗಳು ಇದ್ದು ಯಾವುದೇ ಒಂದು ಖಾತೆ ಬದಲಾವಣೆ ಆಸ್ತಿಯ ವರ್ಗಾವಣೆ ಖಾತೆ ಬದಲಾವಣೆ ಆಗಬೇಕಾದ್ರೆ 45 ದಿವಸಗಳಿದ್ದು ಈಗ ಅದನ್ನು 15 ರಿಂದ 30 ದಿವಸಗಳಿಗೆ ಇಳಿಸಿರ್ತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ನಿಮ್ಮ ಮುಟೇಷನ್ ಖಾತೆ ವರ್ಗಾವಣೆ ಆಗುವಂಥ ಸಂದರ್ಭದಲ್ಲಿ ನಿಮ್ಮವರೇ ಯಾರಾದರೂ ಅಥವಾ ನಿಮ್ಮ ಪರಿಚಯಸ್ಥರಿರ್ಬೋದು ಅಥವಾ ನಿಮ್ಮ ವಂಶಾವಳಿಗೆ ಸಂಬಂಧಪಟ್ಟಂತಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರು ಯಾರಾದರೂ ಸಹ ನಿಮ್ಮ ಖಾತೆ ವರ್ಗಾವಣೆ ಖಾತೆ ಬದಲಾವಣೆ ಮುಟೇಷನ್ಗೆ ಏನಾದರೂ ತಕರಾರು ಅರ್ಜಿ ಹಾಕಿದ್ರು ಅಥವಾ ಹಸ್ತಕ್ಷೇಪ ಮಾಡಿದ್ರು ತಕರಾರು ಅರ್ಜಿಯನ್ನು ಸಲ್ಲಿಸಿದ್ರು ಅಂತಂದರೆ ಇದನ್ನು ಖಾತೆ ಬದಲಾವಣೆ ಮಾಡಬೇಡಿ, ಮುಟೇಷನ್ ಮಾಡಬೇಡಿ ಅಂತೇಳಿ ತಕರಾರು ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಸಹಜವಾಗಿ ನಿಮ್ಮ ಖಾತೆ ವರ್ಗಾವಣೆ ಅಥವಾ ಖಾತೆ ಬದಲಾವಣೆ ಎಂಬತಕ್ಕಂಥದ್ದು ರೆವಿನ್ಯೂ ಕೋರ್ಟಿಗೆ ಬೀಳ್ತದೆ, ಕಂದಾಯ ನ್ಯಾಯಾಲಯಕ್ಕೆ ಬೀಳ್ತದೆ. ಆಗ ತಹಸೀಲ್ದಾರ್ರವರ ಮುಂದೆ ಅದು ವಿಚಾರಣೆಗೆ ಬರ್ತದೆ. ಈ ರೀತಿ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ಪುನಃ ನಿಮ್ಮ ಖಾತೆ ಬದಲಾವಣೆ ಪ್ರಕ್ರಿಯೆ ಸ್ವಲ್ಪ ವಿಳಂಬ ಆಗ್ತದೆ. ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ಅದು ವಿಚಾರಣೆ ಹಂತಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ವಿಳಂಬ ಆಗತಕ್ಕಂಥ ಅವಕಾಶ ಇದೆ. ಒಂದು ವೇಳೆ ಯಾರೇ ನಿಮ್ಮ ಸಂಬಂಧಿಕರು ಅಥವಾ ಇನ್ಯಾವುದೇ ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕದ ಹೊಲದವರು ಯಾವುದೇ ವಿಧವಾದಂಥ ನಿಮ್ಮ ಖಾತೆ ಬದಲಾವಣೆಗೆ
ತಕರಾರಿನ ಅರ್ಜಿ ಅಥವಾ ಹಸ್ತಕ್ಷೇಪದ ಅರ್ಜಿ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ 15ರಿಂದ 30 ದಿನಗಳ ಒಳಗಡೆ ವಿಲೇಜ್ ಅಕೌಂಟೆಂಟು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟ್ರು, ಸೂಪರ್ವೈಸರ್ ಅಂತ ಇರ್ತಾರೆ, ಸೂಪರ್ವೈಸರು, ಇವರೆಲ್ಲರೂ ಸಹ ನಿಮ್ಮ ಆಸ್ತಿಯ ಖಾತೆ ಬದಲಾವಣೆ ಅಥವಾ ವರ್ಗಾವಣೆ ಮಾಡ್ತಕ್ಕಂಥದ್ದು, ಖಾತೆ ವರ್ಗಾವಣೆ ಮಾಡ್ತಕ್ಕಂಥದ್ದನ್ನು ಕಂಪ್ಯೂಟರೈಸ್ ಪ್ರೊಸೆಸ್ ಕ್ರಿಯೆ ಒಳಗಡೆ ಎಲ್ಲದನ್ನು ಪ್ರಕ್ರಿಯೆಯನ್ನು ಸಂಪೂರ್ಣಗೊಳಿಸಿ ಅವರದೇ ಆದಂಥ ಈ 3 ವ್ಯಕ್ತಿಗಳು ತಮ್ಮದೇ ಆದಂಥ ಡಿಜಿಟಲ್ ಥಂಬ್ ಇಂಪ್ರೆಷನನ್ನು ಕೊಡ್ತಾರೆ. ಹೆಬ್ಬೆರಳಿನ ಸಹಿಯನ್ನು ಕೊಡಬೇಕು, ಹೆಬ್ಬೆರಳಿನ ಒತ್ತನ್ನು ಕೊಡಬೇಕಾಗುತ್ತೆ. ಇವರು 3 ಕೊಟ್ಟ ನಂತರ ಸಹಜವಾಗಿ 30 ದಿನದ ಒಳಗಡೆ ನಿಮ್ಮ ಮುಟೇಷನ್ ಪ್ರಕ್ರಿಯೆ ಸಂಪೂರ್ಣಗೊಂಡಿದೆ ಅಂತೇಳಿ ನಿಮ್ಮ ಕಂಪ್ಯೂಟರ್ನಲ್ಲಿ ಏನಾದರೂ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತದೆ, ಯಾವುದೇ ಮುಟೇಷನ್ ಬಾಕಿ ಇರುವುದಿಲ್ಲ ಅಂತೇಳಿ ಬರ್ತದೆ. ಯಾವಾಗ ಈ ರೀತಿಯಾದಂಥ ನಿಮ್ಮ ಪ್ರಕ್ರಿಯೆ ಸಂಪೂರ್ಣವಾದಂಥ ಮುಗಿದಿದೆ ಅಂತೇಳಿ, ಮುಟೇಷನ್ ಪ್ರಕ್ರಿಯೆ ಇದರಲ್ಲಿ ಯಾವುದೇ ಇಲ್ಲ, ಎಲ್ಲದೂ ಮುಗಿದೋಗಿದೆ ಅಂತೇಳಿ ಕಂಡು ಬಂದಂಥ ಸಂದರ್ಭದಲ್ಲಿ ನೀವು ಅದೇ ತಾಲೂಕು ಆಫೀಸಿಗೆ ಹೋಗಿ ನೀವು ಯಾರಿಂದ ಯಾರಿಗೆ ಬದಲಾವಣೆ ಆಗಬೇಕೆಂಬತಕ್ಕಂಥ ಒಂದು ರೆವಿನ್ಯೂ ದಾಖಲೆ ಏನಿದೆಯಲ್ಲ, ಮುಟೇಷನ್ ದಾಖಲೆಯನ್ನು ಒಂದು ಮುಟೇಷನ್ ಕಾಪಿಯನ್ನು ತೆಗೆದುಕೊಳ್ಳಿ ಮತ್ತು ಅದಕ್ಕೆ ROR ಪಹಣಿಯನ್ನು ಸಹ ತೆಗೆದುಕೊಳ್ಳಿ. ಆಗ ಆ ಮುಟೇಷನ್ನು ಮತ್ತು ಪಾಣಿ ಈ ಎರಡನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ನೀವು ಎರಡನ್ನು ಚೆಕ್ ಮಾಡಬೇಕು. ನೀವು ಯಾರಿಂದ ಯಾರಿಗೆ ಆಸ್ತಿ ಖಾತೆ ಬದಲಾವಣೆ ಆಗಬೇಕೆಂಬತಕ್ಕಂಥದ್ದು ಬಯಸಿರ್ತೀರಿ, ಅರ್ಜಿಯನ್ನು ಕೊಟ್ಟಿರ್ತೀರಿ, ವಂಶಾವಳಿಯನ್ನು ಕೊಟ್ಟಿರ್ತೀರಿ, ಅದರ ಪ್ರಕಾರ ಆಗಿದೆಯೋ ಇಲ್ಲ ಅಂತೇಳಿ ಮುಟೇಷನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಪಾಣಿಯನ್ನು ತೆಗೆದುಕೊಂಡಾಗ ಪಾಣಿಯಲ್ಲಿ ಸುಮಾರು 1ರಿಂದ 11 ಕಾಲಮ್ಗಳು ಬರ್ತವೆ. ಆ 11 ಕಾಲಮ್ನಲ್ಲಿ ಮೊದಲನೇದಾಗಿ ಸರ್ವೆ ನಂಬರನ್ನು ನೋಡ್ಕೊಳ್ಳಿ. ನಿಮ್ಮ ಸರ್ವೆ ನಂಬರು ಕರೆಕ್ಟಾಗಿ ಬದಲಾವಣೆ ಆಗಿದೆಯೋ ಇಲ್ಲೋ ಅಂತೇಳಿ. ನಂತರ ನಿಮ್ಮ ಆಸ್ತಿಯ ವಿಸ್ತೀರ್ಣವನ್ನು ನೋಡ್ಕೊಳ್ಳಿ. ಆಸ್ತಿಯ ವಿಸ್ತೀರ್ಣ ಎಷ್ಟಿತ್ತು ಅಷ್ಟು ಕರೆಕ್ಟಾಗಿ ನಿಮಗೆ ಬಂದಿದೆಯೋ ಇಲ್ಲೋ, ಯಾರ್ಯಾರಿಗೆ ಎಷ್ಟೆಷ್ಟು ಬರಬೇಕಂತೇಳಿ ಬಂದಿದೆಯೋ ಅಥವಾ ಕರೆಕ್ಟಾಗಿ ಬಂದಿದೆಯೋ ಇಲ್ಲ ಅಂತೇಳಿ ಆಸ್ತಿಯ ವಿಸ್ತೀರ್ಣವನ್ನು ನೋಡ್ಕೊಳ್ಳಿ. ಮತ್ತು ಕಬ್ಜದಾರರ ಹೆಸರನ್ನು ನೋಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಲಾಸ್ಟಿಗೆ ಕಾಲಮ್ ನಂಬರ್ 11ರಲ್ಲಿ ಋಣಭಾರ ಅಂತ ಹೇಳ್ತದೆ, ಆ ಋಣಭಾರದ ಕಾಲಮನ್ನು ಸಹ ನೀವು ನೋಡ್ಕೋಬೇಕಾಗುತ್ತೆ. ಇದೆಲ್ಲದನ್ನು ಸಂಪೂರ್ಣವಾಗಿ ನೋಡಿಕೊಂಡು ನಂತರದಲ್ಲಿ ಎಲ್ಲ ರೆವಿನ್ಯೂ ದಾಖಲೆಗಳು ಸರಿ ಇದ್ದಾವೆ ಅಂತೇಳಿ ಕಂಡು ಬಂದಂಥ ಸಂದರ್ಭದಲ್ಲಿ ಒಂದು ಸೆಟ್ ಮುಟೇಷನ್ ಮತ್ತು ಪಹಣಿಯನ್ನು ತೆಗೆದುಕೊಂಡು ನಿಮ್ಮಲ್ಲಿ ಇಟ್ಕೋಬೇಕಾಗುತ್ತೆ. ಈ ರೀತಿಯಾದಂಥ ಇಟ್ಕೊಂಡಂಥ ಸಂದರ್ಭದಲ್ಲಿ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಸ್ವಯಾರ್ಜಿತ ಆಸ್ತಿ ಇರ್ಬೋದು, ಅಥವಾ ನಿಮ್ಮ ತಂದೆ ತಾಯಿಗಳು ಗಳಿಸಿರ್ತಕ್ಕಂಥ ಆಸ್ತಿ ಇರ್ಬೋದು, ಅಥವಾ ಇನ್ಯಾರೋ ಕುಟುಂಬದವಸ್ಥರು ನಿಮ್ಮ ಸಂಬಂಧಿಕರು ಗಳಿಸಿದಂಥ ಆಸ್ತಿ ವಾರಸುದಾರರಿಗೆ ಈ ರೀತಿಯಾಗಿ ಕಾನೂನುಬದ್ಧವಾಗಿ ಮಾಡಿಕೊಂಡಂಥ ಸಂದರ್ಭದಲ್ಲಿ ಇಡೀ ಒಂದು ಕುಟುಂಬದ ಆಸ್ತಿ ಹಕ್ಕನ್ನು, ಎಲ್ಲರ ಹಕ್ಕನ್ನು ರಕ್ಷಿಸಿಕೊಳ್ಳುವುದರ ಜೊತೆಗೆ ನಿಮ್ಮದೇ ಆದಂಥ ಕೌಟುಂಬಿಕ ಪಿತ್ರಾರ್ಜಿತ ಅಥವಾ ತಂದೆ ತಾಯಿ ಗಳಿಸಿರ್ತಕ್ಕಂಥ ಆಸ್ತಿ ಒಳಗಡೆ ನಿಮ್ಮದೇ ಆದಂಥ ಆಸ್ತಿ ಹಕ್ಕನ್ನು ರಕ್ಷಿಸಿಕೊಳ್ಳಲಿಕ್ಕೆ ಒಂದು ಅತ್ಯುತ್ತಮವಾದಂಥ ಇದು ಒಂದು ಮುಟೇಷನ್ ಎಂಬತಕ್ಕಂಥ ಪ್ರಕ್ರಿಯೆ ತುಂಬ ಮಹತ್ವಪೂರ್ಣವಾಗಿರ್ತದೆ. ಯಾಕಂದರೆ ಹಿರಿಯರು ಗಳಿಸಿದಂಥ ಆಸ್ತಿಯನ್ನು, ತಂದೆ ತಾಯಿಗಳು ಗಳಿಸಿದಂಥ ಆಸ್ತಿಯನ್ನು ನಾವು ಎಷ್ಟೋ ನಿಷ್ಕಾಳಜಿಯನ್ನು ವಹಿಸಿಬಿಟ್ಟು ನಂತರದಲ್ಲಿ ಅದನ್ನು ಸಮಸ್ಯೆ ಉದ್ಭವಿಸಿದ ನಂತರ, ಉಲ್ಬಣಗೊಂಡ ನಂತರ ಅದನ್ನು ಪರಿಹರಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತುಂಬ ಕಷ್ಟ ಆಗ್ತದೆ. ಇದರಿಂದ ನಿಮ್ಮ ವೈಯಕ್ತಿಕ ಆಸ್ತಿ ಹಕ್ಕಿನಿಂದ ಯಾವುದೇ ವಿಧವಾದಂಥ ಇನ್ನಿತರ ವ್ಯಕ್ತಿಗಳ ಹಸ್ತಕ್ಷೇಪ ಆಗಲಿಕ್ಕೆ ಅವಕಾಶ ಮಾಡಿಕೊಡಲಾರ್ದಂಗಾಗುತ್ತೆ. ಮತ್ತು ನೀವು ಯಾವುದೇ ಒಂದು ಮೋಸ ವಂಚನೆಗೆ ಒಳಗಾಗದೆ ನಿಮ್ಮ ಆಸ್ತಿ ಹಕ್ಕನ್ನು ನೀವು ಸಂರಕ್ಷಿಸಿಕೊಳ್ಳಲಿಕ್ಕೆ ಮುಟೇಷನ್ ಎಂಬತಕ್ಕಂಥದ್ದು ನಿಮ್ಮ ಕುಟುಂಬದ ಆಸ್ತಿ ಒಳಗಡೆ ಒಂದು ಅತಿ ಪ್ರಮುಖವಾದಂಥ ಪಾತ್ರ ನಿರ್ವಹಣೆ ಮಾಡುತ್ತೆ. ಈ ರೀತಿಯಾದಂಥ ಪ್ರಕ್ರಿಯೆ ಒಂದು ಖಾತೆ ಬದಲಾವಣೆ, ಒಂದು ಆಸ್ತಿಯ ವರ್ಗಾವಣೆಯ ಖಾತೆಯ ವರ್ಗಾವಣೆ ಬದಲಾವಣೆ ಈ ರೀತಿ ಆಗ್ತದೆ ಎಂಬತಕ್ಕಂಥದ್ದು ನಮಗೆಲ್ಲರೂ ತಿಳ್ಕೋಬೇಕು, ನಾವೆಲ್ಲರೂ ತಿಳ್ಕೋಬೇಕು ಮತ್ತು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಮತ್ತು ಅದು ಮೂಲಭೂತವಾಗಿ ಈ ವಿದ್ಯಾವಂತರಿಗೆ ಭಾಳಷ್ಟು ಜನಕ್ಕೆ ಇದು ಗೊತ್ತಿರೋದಿಲ್ಲ. ಹಳ್ಳಿ ರೈತರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. ಯಾಕೆಂದರೆ ಅವರು ಅತಿ ಒಡನಾಟ ಏನಿದೆ ತಹಸೀಲ್ದಾರ್ ಆಫೀಸ್ ಒಳಗಡೆ ತುಂಬ ಒಡನಾಟವನ್ನು ಹೊಂದಿರ್ತಾರೆ. ಮತ್ತು ವಿಲೇಜ್ ಅಕೌಂಟೆಂಟ್ಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ ಜೊತೆ ಎಲ್ಲ ತುಂಬ ಒಡನಾಟ ಅವ್ರಿಗಿರ್ತದೆ. ಅವರಿಗಿಂತ ಹೆಚ್ಚಾಗಿ ಏನು ವಿದ್ಯಾವಂತರಂತೇನಿದ್ದೀವಿ ಅಥವಾ ಇವತ್ತು ಈ ನೌಕರಿದಾರರು ಅಂತೇಳಿರ್ತೀವಿ, ಇವರೆಲ್ಲರೂ ಸಹ ಈ ಒಂದು ಪ್ರಕ್ರಿಯೆಗಳನ್ನು ಚೆನ್ನಾಗಿ ಸ್ವಲ್ಪ ತಿಳ್ಕೋಬೇಕು. ಮತ್ತು ಕಕ್ಷಿದಾರರು ಸಹ ಚೆನ್ನಾಗಿ ತಿಳ್ಕೋಬೇಕು. ಎಷ್ಟೋ ಅನಕ್ಷರಸ್ಥರಿಗೂ ಸಹ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಈ ರೀತಿಯಾದಂಥ ಖಾತೆ ಬದಲಾವಣೆ ಎಂಬತಕ್ಕಂಥ ಅಂಶವನ್ನು ನಾನು ಈ ವಿಡಿಯೋ ಮೂಲಕ ನಿಮಗೆ ಒಂದು ಸಂಕ್ಷಿಪ್ತವಾದಂಥ ವಿವರಣೆಯನ್ನು ಕೊಟ್ಟಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಮತ್ತು ಚಾನಲನ್ನು ವೀಕ್ಷಿಸಿ, ನನ್ನ ವಿಡಿಯೋನ ವೀಕ್ಷಿಸಿ, ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ವಿರಾಮವನ್ನು ಹೇಳ್ತೀನಿ. ಇನ್ನೊಂದು ವಿಡಿಯೋನ ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ. ಜೈ ಕರ್ನಾಟಕ.